ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ರಾಧಾ ಹಿರೇಗೌಡರ್. ಈ ದಿನಕ್ಕೋಸ್ಕರ 2 ವರ್ಷಗಳಿಂದ ನಾನು ಕಾಯ್ತಾ ಇದ್ದೆ ವೀಕ್ಷಕರೇ. ನಾನು ನಿಮ್ಮ ಮನೆಯ ಟಿವಿಗಳಲ್ಲಿ ಬರೆದೆ 2 ವರ್ಷ ಆಯಿತು. 2 ವರ್ಷಗಳ ನಂತರ ಕನ್ನಡ ನಾಡಿನ ಜನರ ಮೇಲಿನ ನಂಬಿಕೆಯೊಂದಿಗೆ ಮತ್ತೆ ಬಂದಿದ್ದೇನೆ. ಹೌದು, ಗ್ಯಾರಂಟಿ ನ್ಯೂಸ್ ಜೊತೆಗೆ ನಿಮ್ಮ ಮನೆಯ ಟಿವಿಗಳಲ್ಲಿ ಮತ್ತೆ ಬಂದಿದ್ದೇನೆ. ನನಗೆ ಗೊತ್ತು, ನಮ್ಮ ಕನ್ನಡದ ಜನ ತುಂಬ ಕರುಣಾಳುಗಳು, ಹೃದಯವಂತರು. ಗ್ಯಾರಂಟಿ ನ್ಯೂಸನ್ನು ನಿಮ್ಮ ಮಡಿಲಿಗೆ ಹಾಕಿಕೊಳ್ಳುತ್ತೀರಿ ಅನ್ನುವಂಥ ಅತೀವವಾದಂಥ ನಂಬಿಕೆಯೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ವೀಕ್ಷಕರೇ. ಹೌದು, ಹಾಗೆ ಮಾಡಿಬಿಡ್ತೀವಿ, ಹೀಗೆ ಮಾಡಿಬಿಡ್ತೀವಿ, ಇಂದ್ರ ಚಂದ್ರ ಎಲ್ಲರನ್ನ ಧರೆಗಿಳಿಸ್ಬಿಡ್ತೀವಿ, ಹಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ, ವೈರಲ್ ತಗೊಳ್ಳಲ್ಲ, ವಿಡಿಯೋ ತಗೊಳ್ಳಲ್ಲ, ನೋ 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 ಆ ಥರದ ಯಾವುದೇ ರೀತಿಯಾದಂತಹ ಸುಳ್ಳು ಭರವಸೆಗಳನ್ನು ಕೊಡೋದಕ್ಕೆ ನಾನಿಲ್ಲಿ ನಿಂತಿಲ್ಲ. ನಮ್ಮ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಆ ಗ್ಯಾರಂಟಿಯೊಂದಿಗೆ ಇವತ್ತಿನ ಬಿಗ್ ಬ್ಲಾಸ್ಟ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ. ನಾನು ರಾಧಾ ಹಿರೇಗೌಡರ್. ಇವತ್ತಿನ ಈ ಬಿಗ್ ಬ್ಲಾಸ್ಟ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಜೊತೆಗೆ ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾದಂಥ ಸತೀಶ್ ಆಂಜನಪ್ಪ ಇದ್ದಾರೆ. ಸತೀಶ್, ತಮಗೂ ಕೂಡ ಗ್ಯಾರಂಟಿ ನ್ಯೂಸ್ನ ಮೊಟ್ಟ ಮೊದಲ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಆಲ್ ರೈಟ್, ಎಸ್, ಸತೀಶ್ ಆಂಜನಪ್ಪ ಅವರು ಟಚ್ ಸ್ಕ್ರೀನ್ ಜೊತೆಗೆ ನಮ್ಮೊಂದಿಗೆ ಇದ್ದಾರೆ. ನಾನು ನಿಮ್ಮೊಂದಿಗೆ ಇದ್ದೇನೆ ವಿಶಾಲವಾದಂತಹ LED ಸ್ಕ್ರೀನ್ನೊಂದಿಗೆ. ಇದು ಗ್ಯಾರಂಟಿ ನ್ಯೂಸ್ನ LED ಸ್ಕ್ರೀನ್. ಇವತ್ತಿನ ಸ್ಫೋಟಕ ಸುದ್ದಿಯನ್ನು ಈ ಸ್ಕ್ರೀನ್ನಲ್ಲೇ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಾದರೆ ಏನದು ಸ್ಫೋಟಕ ಸುದ್ದಿ? ನಿಜಕ್ಕೂ ಕೂಡ ಈ ಸುದ್ದಿಯಿಂದ ಈ ರಾಜ್ಯದಲ್ಲಿ ಎಂತಹ ಬದಲಾವಣೆ ಆಗುತ್ತೆ? ಗ್ಯಾರಂಟಿ ನ್ಯೂಸ್ ತರ್ತಾ ಇರುವಂತಹ ಈ ಸುದ್ದಿ ನಿಮ್ಮನ್ನು ಹೆದರಿಸೋ ಕೆಲಸ ನಾವು ಮಾಡಲ್ಲ, ನಿಮ್ಮಲ್ಲಿ ಭಯ ಹುಟ್ಟಿಸೋ ಕೆಲಸ ನಾವು ಮಾಡಲ್ಲ, ನಿಮಗೆ ಮಿಸ್ಗೈಡ್ ಮಾಡಿ ನೀವು ಗಡಗಡ ಅಂತ ಪತ್ರಗೊಟ್ಟೋ ಥರ ನಾವು ಮಾಡಲ್ಲ. ನಮ್ಮ ಸುದ್ದಿಗೆ ಒಂದು ಖಚಿತತೆ ಇರುತ್ತೆ, ನಮ್ಮ ಸುದ್ದಿಗೆ ಒಂದು ಭರವಸೆ ಇರುತ್ತೆ, ನಮ್ಮ ಸುದ್ದಿಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ. ಹೀಗಾಗಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಹಾಗಾದರೆ ಗ್ಯಾರಂಟಿ ನ್ಯೂಸ್ನ ಮೊದಲ ಮಹಾ ಬ್ರೇಕಿಂಗ್ ನ್ಯೂಸ್ ಏನು? ಆ ಸ್ಫೋಟಕ ಸುದ್ದಿ ಏನು? ನೀವೆಲ್ಲ ಕಾಯ್ತಾ ಇರುವಂತಹ ಆ ಸ್ಫೋಟಕ ಸುದ್ದಿ ಏನು? ಎಸ್, ಗ್ಯಾರಂಟಿ ನ್ಯೂಸ್ನ ಫಾಸ್ಟ್ ಆ್ಯಂಡ್ ಸೆನ್ಸೇಷನಲ್ ಬ್ರೇಕಿಂಗ್ ನ್ಯೂಸ್. ಗ್ಯಾರಂಟಿ ನ್ಯೂಸ್ನ ದ ಬಿಗ್ ಬ್ರೇಕಿಂಗ್ ನಿಮ್ಮ ಮುಂದೆ.
ಇದು ಗ್ಯಾರಂಟಿ ನ್ಯೂಸ್ನ ಮೊದಲ ಮಹಾ ಬ್ರೇಕಿಂಗ್. ಗ್ಯಾರಂಟಿ ನ್ಯೂಸ್ನಲ್ಲಿ ಫಸ್ಟ್ ಅಂಡ್ ಸೆನ್ಸೇಷನಲ್ ಬ್ರೇಕಿಂಗ್. ದ ಗ್ಯಾರಂಟಿ ನ್ಯೂಸ್ ಬಿಗ್ ಬ್ರೇಕಿಂಗ್. ಟಾಪ್ ಟಕ್ಕರ್ ಸ್ಟೋರಿಗೆ ಯಾರಾಗ್ತಾರೆ ಬಲಿ? ಗಲಿಬಿಲಿ. ಇದು ಪೊಲಿಟಿಷಿಯನ್ಸ್ ಮ್ಯಾಟರಾ? ಕ್ವಶನ್ ಮಾರ್ಕ್. ಹಾಗಾದ್ರೆ ರಾಜಕೀಯವಾಗಿ ಶೇಕ್ ಆಗುವಂತಹ ಆ ಸ್ಟೋರಿ ಏನು? ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಆ ಒಂದು ಗ್ಯಾರಂಟಿ ಸುದ್ದಿ ಏನು? ಬಿರುಗಾಳಿ ಎಬ್ಬಿಸುವ ಲೆಕ್ಕಾಚಾರನ? ರಾಜಕಾರಣಿಗಳ ಕಣ್ಣು ಕಿವಿ ನೆಟ್ಟಗಾಗುವ ಟೆನ್ಷನ್ ಕೊಡೋ ಸ್ಟೋರಿನ? ಏನದು ಗ್ಯಾರಂಟಿ ನ್ಯೂಸ್ನ ಆ ಸ್ಟೋರಿ? ಎಸ್, ಈ ಮಹಾ ಬ್ರೇಕಿಂಗ್ ಯಾರಿಗೆ ಸಂಬಂಧಪಟ್ಟಿದ್ದು? ಈ ಮಹಾ ಬ್ರೇಕಿಂಗ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಈ ಮಹಾ ಬ್ರೇಕಿಂಗ್ ಯಾವ ರಾಜಕೀಯ ಹುಲಿಗೆ ಸಂಬಂಧಪಟ್ಟಿದ್ದು? ಇದು ಮಹಾನಾಯಕನಿಗೆ ಸಂಬಂಧಪಟ್ಟಿದ್ದ ಅಥವಾ ಯಾರಿಗೆ ಸಂಬಂಧಪಟ್ಟಿದ್ದು? ಈ ಮಹಾ ಬ್ರೇಕಿಂಗ್ ಯಾವ ಸುದ್ದಿಗೆ ಸಂಬಂಧಪಟ್ಟಿದ್ದು ಗೊತ್ತಾ? ಈ ಮಹಾ ಬ್ರೇಕಿಂಗ್ ನಿಂದ ರಾಜಕೀಯ ಹುಲಿಗಳು ಗಲಿಬಿಲಿ ಆಗ್ತಾರಾ? ಈ ಮಹಾ ಬ್ರೇಕಿಂಗ್ ನಿಂದ ಈ ಮಹಾನಾಯಕನಿಗೆ ಸಂಕಷ್ಟ ಆಗುತ್ತಾ? ಯಾರಿಗೆ ಗೊತ್ತೋ? ನನಗೆ ಗೊತ್ತು, ನಾನು ಹೇಳ್ತೀನಿ ಆಮೇಲೆ. ಮಹಾ ಬ್ರೇಕಿಂಗ್ ನಿಂದ ಯಾರ್ಯಾರ ಬುಡಕ್ಕೆ ಬೆಂಕಿ ಬೀಳುತ್ತೆ? ಈ ಸ್ಟೋರಿ ಸ್ಫೋಟದಿಂದ ಯಾರ್ಯಾರಿಗೆ ಸಂಚಕಾರ ಆಗುತ್ತೆ? ಮೂರು ಪಕ್ಷಗಳಿಗೂ ಮಾಸ್ಟರ್ ಸ್ಟ್ರೋಕ್ ಆಗುತ್ತಾ? ಆತಂಕ ಅಂತೂ ಫಿಕ್ಸ್ ಫಿಕ್ಸ್ ಫಿಕ್ಸ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದು ಎಚ್ಚರಿಕೆಯ ಗಂಟೆ ಆಗುತ್ತಾ? ಈ ಸ್ಟೋರಿ ನೋಡಿದ್ರೆ ಕನಕಪುರ ಬಂಡೆ DKಶಿ ಅವ್ರಿಗೂ ಕೂಡ ಡವ ಡವ ನಡುಕ ಶುರು ಆಗುತ್ತಾ? ಈ ಸ್ಟೋರಿ ನೋಡಿದ ಮೇಲೆ ವಿಜೇಂದ್ರ ಅವರು ಕೂಡ ವಿಚಲಿತರಾಗ್ತಾರಾ? ಸೆಂಟ್ರಲ್ ಮಿನಿಸ್ಟರ್ HD ಕುಮಾರಸ್ವಾಮಿ ಅವ್ರಿಗೂ ಶಾಕಿಂಗ್ ಆಗುತ್ತಾ? 224 ಶಾಸಕರ ನೆಲ ಶೇಕ್ ಆಗುತ್ತಾ? ಇದು ಯಾವ ಗಣಿತಕ್ಕೂ ಮೀರಿದಂತಹ ಪಕ್ಕಾ ಲೆಕ್ಕಾಚಾರ. ಟೋಟಲಿ ಇಡೀ ರಾಜ್ಯದಲ್ಲೇ ಹಂಗಾಮ ಸೃಷ್ಟಿಸುವಂತಹ ಆ ಮಹಾ ಬ್ರೇಕಿಂಗ್ ಸಂಬಂಧಿಸಿದ್ದು ಯಾರಿಗೆ ಗೊತ್ತಾ? ಯಾರಿಗೆ ಮಹಾ ಬ್ರೇಕಿಂಗ್ ಯಾರಿಗೆ ಸಂಬಂಧಪಟ್ಟಿದ್ದು? ಎಸ್, ಇದು ರಾಜಕೀಯವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಸುದ್ದಿ. ಇದು ರಾಜಕಾರಣಿಗಳ ನಿದ್ದೆಗೆಡಿಸುವಂತಹ ಮೂಡ್ ಆಫ್ ಕರ್ನಾಟಕ.
ರಾಜ್ಯ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಆ ಸುದ್ದಿ ಯಾವುದು? ಎಸ್, ಇದು ಮೂಡ್ ಆಫ್ ಕರ್ನಾಟಕ. ಡಿಕೆಶಿ ಪರ್ಫಾರ್ಮೆನ್ಸ್ಗೆ ಕರ್ನಾಟಕದ ಜನರ ಕೊಟ್ಟ ಉತ್ತರ ಏನು? ಸಿದ್ದರಾಮಯ್ಯನವರ ಆಡಳಿತಕ್ಕೆ ಜನ ಖುಷಿಯಾಗಿದ್ದಾರಾ? ಬಿಜೆಪಿಯ ನಾಯಕರು ಆ ಒಂದು ಕುರ್ಚಿಯ ಕನಸನ್ನ ಕಾಣುತ್ತಿದ್ದಾರೆ. ಆ ಕುರ್ಚಿ ಅವರಿಗೆ ಹತ್ತಿರವಾಗುತ್ತಿದೆಯಾ ಅಥವಾ ದೂರವಾಗ್ತಾ ಇದೆಯಾ? ಬಿಜೆಪಿ ನಿಜಕ್ಕೂ ಕೂಡ ಏನು ಕುರ್ಚಿಯ ಕನಸನ್ನ ಕಾಣ್ತಾ ಅಹೋರಾತ್ರಿ ಧರಣಿಯನ್ನ ನಡೆಸಿ ಅವರಿವರನ್ನ ಉಚ್ಚಾಟನೆ ಮಾಡಿ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಬೀಗುತ್ತಿರುವಂತಹ ವಿಜಯೇಂದ್ರ ಅವರಿಗೆ ಈ ನಾಡಿನ ಜನ ಏನು ಉತ್ತರ ಕೊಟ್ಟಿದ್ದಾರೆ? ಕುರ್ಚಿಯಿಂದ ನಾನು ಕೆಳಗಿಳಿಯಲ್ಲ, ನನ್ನ ಕಾಲ್ ಸರಿ ಇಲ್ಲ ಅಂತ ಕುರ್ಚಿಗೆ ಅಂಟ್ಕೊಂಡು ಕೂತಿರುವಂಥ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾದಂಥ ಉತ್ತರ ಕೊಡ್ತಾ ಇದ್ದಾರೆ ಜನ? ಇಲ್ಲ, ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಕಾಯ್ತಾ ಇರುವಂತಹ ಕೆ ಶಿವಕುಮಾರ್ ಅವರನ್ನು ಜನ ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದಾರಾ? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಈ ರಾಜ್ಯದ ಜನ ಇದು ಮೂಡ್ ಆಫ್ ಕರ್ನಾಟಕ. ಎಸ್, ರಾಜ್ಯದ ಜನ ಏನನ್ನ ಬಯಸ್ತಾ ಇದ್ದಾರೆ? ರಾಜ್ಯದ ಜನರ ಅಭಿಪ್ರಾಯ ಏನು ಇದೆ? ಮೂಡ್ ಆಫ್ ಕರ್ನಾಟಕ. ನೆಕ್ಸ್ಟ್, ಎಸ್, ಕರ್ನಾಟಕ ಜನರ ನಾಡಿ ಮಿಡಿತವೆ ಮೂಡ್ ಆಫ್ ಕರ್ನಾಟಕ. ಕರ್ನಾಟಕದ ಜನ ಏನ್ ಬಯಸ್ತಾ ಇದ್ದಾರೆ? ಸರ್ಕಾರದ ಬಗೆಗಿನ ಜನಾಭಿಪ್ರಾಯವೇ ಮೂಡ್ ಆಫ್ ಕರ್ನಾಟಕ. ಕರ್ನಾಟಕದ ಜನ ಈಗಲೂ ಕೂಡ ಏನೇನೋ ಹಗರಣಗಳು ಹೊರಗಡೆ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಬೇಕು ಅಂತ ಬಯಸ್ತಾ ಇದೆಯಾ? ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರಾ ಅಥವಾ ಹೊಸ ಮುಖ್ಯಮಂತ್ರಿ ಬೇಕು ಅಂತ ಹೇಳ್ತಾ ಇದ್ದಾರಾ? ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಯಾರಾಗಬೇಕು ಅಂತ ಹೇಳ್ತಾ ಇದ್ದಾರೆ? ಬಿಜೆಪಿ ಅವರ, ಕಾಂಗ್ರೆಸ್ನವರ, JDS ಅವರ? ಮೈತ್ರಿಯಿಂದ ಯಾವ ಪಕ್ಷಕ್ಕೆ ಲಾಭ ಇದೆ, ನಷ್ಟ ಇದೆ? ಸಿದ್ದರಾಮಯ್ಯನವರ 2.0 ಸರ್ಕಾರದ ಆಡಳಿತದ ಬಗ್ಗೆ ಜನರಿಗೆ ನೆಮ್ಮದಿ ಇದೆಯಾ, ತೃಪ್ತಿ ಇದೆಯಾ? ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತಹ ಗ್ಯಾರಂಟಿ 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 ನಮ್ ಗ್ಯಾರಂಟಿ ಅಲ್ಲ ರೀ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ. ಎಸ್, ಈ 5 ಗ್ಯಾರಂಟಿಗಳಿಂದ ಜನ ಫುಲ್ ಖುಷಿ ಆಗ್ಬಿಟ್ಟಿದಾರಾ? ಜನಕ್ಕೆ ಇನ್ನೂ ಅದು ಕಂಟಿನ್ಯೂ ಆಗಬೇಕು ಅಂತ ಅನಿಸ್ತಾ ಇದೆಯಾ ಅಥವಾ ಬೇಡ 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 ಸಾಕಾಯ್ತು ಅಂತ ಅನಿಸ್ತಾ ಇದೆಯಾ? 224 ಕ್ಷೇತ್ರಗಳಲ್ಲಿ ಜನ ಅವರ ಶಾಸಕರಿಂದ ಫುಲ್ ಖುಷಿಯಾಗಿದ್ದಾರಾ? 224 ಕ್ಷೇತ್ರದ ಶಾಸಕರೇ ಇವತ್ತಿನ ಈ ಮೂಡ್ ಆಫ್ ಕರ್ನಾಟಕ ನೋಡಲೇಬೇಕು. ಯಾಕೆ ಅಂತಂದರೆ ನೀವು ಈ 2 ವರ್ಷಗಳ ಕಾಲದಲ್ಲಿ ಏನೇನು ಮಾಡಿದ್ದೀರಾ? ಹೇಗೆ ಹೇಗೆ ಕೆಲಸಗಳನ್ನು, ಅಭಿವೃದ್ಧಿಯನ್ನು ಮಾಡಿ ತೋರಿಸಿದ್ದೀರಾ? ಜನ ನೀವೇ ಬೇಕು ನೀವೇ ಬೇಕು ನೀವೇ ಬೇಕು ಅಂತ ಕೇಳ್ತಾ ಇದ್ದಾರಾ ಅಥವಾ ನೀವು ಹೋಗ್ಬೇಕು ನೀವು ಹೋಗ್ಬೇಕು ನೀವು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರಾ? ಏನಂತಿದ್ದಾರೆ ಜನ? ಜನ ಏನಂತಿದ್ದಾರೆ? ಅದೇ ಮೂಡ್ ಆಫ್ ಕರ್ನಾಟಕ. ಜನರ ಮೂಡ್ ಅಂತಂದ್ರೆ
ಗ್ಯಾರಂಟಿ ನ್ಯೂಸ್ ಮಾಡಿರ್ತಕ್ಕಂಥ ಬಿಗ್ ಸರ್ವೆ ಇದು. ಬರೀ ಗ್ಯಾರಂಟಿ ನ್ಯೂಸ್ ಅಲ್ಲ, ರಣನೀತಿ ಅನ್ನೋ ಒಂದು ಸಂಸ್ಥೆ ಜೊತೆ ಗ್ಯಾರಂಟಿ ನ್ಯೂಸ್ ಇಡೀ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಮೂಡ್ ಆಫ್ ಕರ್ನಾಟಕದ ಒಂದು ಮೆಗಾ ಸರ್ವೆ ಇದು. ಸಹಜವಾಗಿ ಇಷ್ಟು ವರ್ಷ ಬೇರೆ ಬೇರೆ ಚಾನಲ್ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು, ಇಡೀ ಕರ್ನಾಟಕದ ಒಂದು ಸರ್ವೆ ಮಾಡ್ತಾ ಇದ್ದಂದರೆ 224 ಕ್ಷೇತ್ರಗಳ ಸರ್ವೆಯನ್ನು ಓವರಾಲ್ ಆಗಿ ಗಮನಿಸ್ತಾ ಇದ್ವಿ. ಆದರೆ ಗ್ಯಾರಂಟಿ ನ್ಯೂಸ್ ಇದೇ ಮೊದಲ ಬಾರಿಗೆ ರಣನೀತಿ ಸಂಸ್ಥೆ ಜೊತೆ ಸೇರಿ 224 ವಿಧಾನಸಭಾ ಕ್ಷೇತ್ರಗಳ ಮೂಡ್ ಆಫ್ ಕರ್ನಾಟಕ, ಅಂದರೆ ಆಯಾ ಕ್ಷೇತ್ರಗಳ ಜನರ ಮೂಡ್ ಹೇಗಿದೆ. ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ಆಗ್ತಾ ಇದೆ. ಸೊ 2 ವರ್ಷಗಳ ಈ ಒಂದು ಸರ್ಕಾರಕ್ಕೆ ಈಗ ಚುನಾವಣೆ ಆದರೆ ಏನಾಗಬಹುದು, ಈ ಒಂದು 2 ವರ್ಷದ ಚುನಾವಣೆಯಲ್ಲಿ 2 ವರ್ಷ ಸರ್ಕಾರಕ್ಕೆ ಈಗ ಎಲೆಕ್ಷನ್ ಆದರೆ ಯಾವ ಸರ್ಕಾರ ಬರಬಹುದು. 224 ಕ್ಷೇತ್ರಗಳಲ್ಲಿ ಕಳೆದ ಬಾರಿ ಕಾಂಗ್ರೆಸ್ 136 ಗೆದ್ದಿತ್ತು. ಈಗ ಚುನಾವಣೆ ಆದರೆ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲುತ್ತೆ? ಬಿಜೆಪಿ 66 ಗೆದ್ದಿತ್ತು 2023ರಲ್ಲಿ. ಈಗ ಚುನಾವಣೆ ಆದರೆ ಎಷ್ಟು ಸ್ಥಾನ ಗೆಲ್ಲಬಹುದು ಬಿಜೆಪಿ? JDS ಕೇವಲ 19 ಗೆದ್ದಿತ್ತು 2023ರಲ್ಲಿ. ಈಗ ಚುನಾವಣೆ ಆದರೆ JDS ಎಷ್ಟು ಸ್ಥಾನವನ್ನು ಗೆಲ್ಲಬಹುದು 224 ಕ್ಷೇತ್ರಗಳಲ್ಲಿ? ಈ ಒಂದು ರೀತಿಯ ಮೂಡ್ ಆಫ್ ಕರ್ನಾಟಕ 224 ಕ್ಷೇತ್ರಗಳಲ್ಲಿ ಗ್ಯಾರಂಟಿ ನ್ಯೂಸ್ ಹಾಗೂ ರಣನೀತಿ ಅನ್ನೋ ಒಂದು ಸಂಸ್ಥೆ ಜಂಟಿಯಾಗಿ ಮಾಡಿರ್ತಕ್ಕಂಥ ಮೆಗಾ ಸರ್ವೆ ಇದು ಮೂಡ್ ಆಫ್ ಕರ್ನಾಟಕ. ಎಸ್, 3 ಪಕ್ಷಗಳು ಹೊಸ ಮುಖಗಳಿಗೆ ಮಣೆ ಹಾಕ್ತಾವ. ಎಲ್ಲಾ ಪ್ರಶ್ನೆಗಳಿಗೆ ಮೂಡ್ ಆಫ್ ಕರ್ನಾಟಕದಲ್ಲಿ ಕರ್ನಾಟಕದ ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈಗ ಜನರ ಮನಸ್ಥಿತಿ ಹೇಗಿದೆ? 2023ರಲ್ಲಿ 136 ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಕಾಂಗ್ರೆಸ್ ಈಗ ನಿಜಕ್ಕೂ ಕೂಡ ಅದೇ ಒಂದು ಹುರುಪಿನಲ್ಲಿ ಓಡ್ತಾ ಇದೆಯಾ? 136 ಕ್ಷೇತ್ರಗಳ ಜನ ಈಗಲೂ ನಮ್ಮ ಕಾಂಗ್ರೆಸ್ ಶಾಸಕರು ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇವರೇ ಮುಂದುವರಿಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರಾ? ಅಬ್ಬಾ, ಮನೆಗೆ ಹೋದ್ರೆ ಸಾಕಪ್ಪ, ಈ ವೈನ್ ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಾ? ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ನಿಜಕ್ಕೂ ಕೂಡ ಜನರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಸಿದ್ದರಾಮಯ್ಯನವರ ವಿರುದ್ಧ ಒಂದು ವಿರೋಧಿ ಅಲೆ ಎದ್ದಿದೆಯಾ? ವಿಪಕ್ಷಗಳು ಏನು ಆ ಕುರ್ಚಿಯ ಕನಸನ್ನ ಕಾಣ್ತಾ ಇದ್ದಾರೆ. ಈಗಲೂ ಕೂಡ ಸರ್ಕಾರ ಬಿದ್ದೋಗುತ್ತೆ, ಒಳ ಜಗಳ ನಡೀತಾ ಇದೆ, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಫ್ರೀಡಂ ಪಾರ್ಕ್ನಲ್ಲಿ ಚಾಪೆ ಹಾಸ್ಕೊಂಡು ಮಲ್ಕೊಂಡು ಕನಸು ಕಾಣ್ತಾ ಇದ್ದಾರಲ್ಲ, ಆ ಕನಸು ನನಸಾಗುತ್ತಾ? ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಹಾಗಾದ್ರೆ ಯತ್ನಾಳ್ ಅವರು ಹೋಗಿರೋದ್ರಿಂದ ಬಿಜೆಪಿಗೆ ತುಂಬಾ ಬೂಸ್ಟಪ್ ಆಗಿದೆಯಾ? ಅಥವಾ ಅಯ್ಯೋ, ನಿಯತ್ತಾಗಿ ಕೆಲಸ ಮಾಡಿದಂತಹ ಯತ್ನಾಳ್ ಅವರನ್ನೇ ತೆಗೆದ್ರಲ್ಲ, ಇನ್ನು ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಅಳ್ತಾ ಇದ್ದಾರಾ? ಹಾಗಾದ್ರೆ ಇಷ್ಟು ದಿನ ಗೆದ್ದು ನಿಮ್ಮಂತ ಮೆರಿತಾ ಇರುವಂತಹ ಶಾಸಕರೆಲ್ಲ ಮತ್ತೆ ಶಾಸಕರಾಗ್ತಾರಾ? 3 ಪಕ್ಷಗಳಿಗೂ ಜನ ಯಾವ ರೀತಿಯಾದಂಥ ಉತ್ತರ ಕೊಟ್ಟಿದ್ದಾರೆ? ಎಲ್ಲ ಪ್ರಶ್ನೆಗಳಿಗೂ ಮೂಡ್ ಆಫ್ ಕರ್ನಾಟಕ ಸರ್ವೆಯಲ್ಲಿ ನಾವು ನಿಮಗೆ ಉತ್ತರ ಕೊಡ್ತೀವಿ. ಇದು ಸುಮ್ಮನೆ ಎಲ್ಲ ಮಾಡಿದ್ದಲ್ಲ, ಇದು ನಿಜಕ್ಕೂ ಕೂಡ ಜನರ ನಾಡಿ ಮಿಡಿತ. ಜನ ಏನು ಬಯಸ್ತಾ ಇದ್ದಾರೆ ಅನ್ನೋದರ ನಿಷ್ಪಕ್ಷಪಾತವಾದಂತಹ ಲೆಕ್ಕಾಚಾರ. ನಾವು ಪದೇ ಹೇಳ್ತಾ ಇದ್ದೀವಿ,
ನಮ್ಮ ಚಾನಲ್ಗೆ ಯಾವ ರಾಜಕೀಯ ಪಕ್ಷಗಳ ಯಾವ ಉಪಕಾರನೂ ಇಲ್ಲ. ಕಾಂಗ್ರೆಸ್ದು ಉಪಕಾರ ಇಲ್ಲ, BJPದು ಉಪಕಾರ ಇಲ್ಲ, JDSದು ಉಪಕಾರ ಇಲ್ಲ. ಭಾಳ ಜನ ಹೇಳ್ತಾ ಇರ್ಬೋದು ಇದೇನು ಇನ್ನೊಂದು ಗ್ಯಾರಂಟಿ. ನೋ, ಇದು ಪಕ್ಕ ಜನರ ಗ್ಯಾರಂಟಿ. ಎಸ್, ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಹಾಗಾದರೆ 224 ಕ್ಷೇತ್ರಗಳ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. 224 ಕ್ಷೇತ್ರಗಳಲ್ಲಿ ಜನ ತಮ್ಮ ಶಾಸಕರ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಡೀ ರಾಜ್ಯದ ಜನ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳ ಉತ್ತರವನ್ನು ನೀವು ಕೇಳಿದರೆ ತುಂಬ ಇಂಪಾರ್ಟೆಂಟ್. ಬಹಳ ಜನ ಸತೀಶ್ ನಮ್ಮ ಗ್ಯಾರಂಟಿಗಳು ಬೇಕೇ ಬೇಕಪ್ಪ, ಜನ ನಮ್ಮ ಗ್ಯಾರಂಟಿಗಳನ್ನ ನೋಡಿ ಓಟ್ ಹಾಕ್ತಾರೆ, ಅದರಲ್ಲೂ ಹೆಣ್ಮಕ್ಳು ನಮ್ಮ ಪರವಾಗಿದ್ದಾರೆ. ಕಾಂಗ್ರೆಸ್ ಅಂದರೆ ಹೆಣ್ಮಕ್ಳಿಗೆ ತುಂಬ ಪ್ರೀತಿ, ಯಾಕೆಂದ್ರೆ 2,000 ಹಾಕಲ್ವಾ? ಈಗಂತೂ ಯುಗಾದಿಗೆ 6,000 ಹಾಕ್ತಾರಂತೆ, ಒಂದೇ ಸರಿ 6,000 ಹಾಕ್ತಾರಂತೆ. 3 ತಿಂಗಳು ಬಾಕಿ. 3 ತಿಂಗಳು ನಿನ್ಗೆ 3 ತಿಂಗಳು ಬಾಕಿ, ಅದು ಒಂಥರ ನಿನಗೆ ಚೆನ್ನಾಗಿ ಅನ್ಸಲ್ಲ. 6,000 ಹಾಕ್ತಾರೆ ಅಂದಾಗ ಮಾತ್ರ ಒಂದೇ ಸಲ ಅದು ಒಂಥರ ಇಂಪ್ಯಾಕ್ಟ್. ಹಾಗಾದ್ರೆ ಇಂಪ್ಯಾಕ್ಟ್ ಆಗಿದೆಯಾ? ನಿಜಕ್ಕೂ ಗ್ಯಾರಂಟಿ ಯೋಜನೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು, ಗಂಡು ಮಕ್ಕಳು ಬೇಡ ಅಂತ ಹೇಳ್ತಾ ಇದ್ದಾರಾ? ಹಾಗಾದ್ರೆ ಮೂಡ್ ಆಫ್ ಕರ್ನಾಟಕ ಏನು? ಎಲ್ಲ ಪ್ರಶ್ನೆಗಳಿಗೂ ಉತ್ತರ, ಎಲ್ಲ ಕ್ಷೇತ್ರಗಳಲ್ಲಿ ಜನರ ಉತ್ತರ ನಿಮ್ಮ ಮುಂದೆ ಇಡ್ತೀವಿ ಮೂಡ್ ಆಫ್ ಕರ್ನಾಟಕದಲ್ಲಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್.